ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಲವಾರು ಇಂಪಾರ್ಟೆಂಟ್ ಇವೆಂಟ್ ಗಳಿದ್ದಾವೆ. ಖಂಡಿತ ಇವುಗಳು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವೆ. ನೋಡೋಣ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವೆಲ್ಲ ಇದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕಳೆದ ವಾರ 5 ಡೇಸ್ ಅಲ್ಲಿ ನೋಡಬಹುದು 2.42% ಅಥವಾ 568 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಭರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಜೊತೆಗೆ ನಿನ್ನೆ ಅಂತೂ ಎಸ್ಪೆಷಲಿ ಶುಕ್ರವಾರ ಗ್ಲೋಬಲ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಬಹುಶಃ ಅದೇ ರೀತಿಯ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನಾಳೆ ನೋಡ್ಲಿಕ್ಕೆ ಸಿಗಬಹುದೇನೋ, ಒಟ್ಟು ನೋಡೋಣ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ 5 ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 2.73% ಅಥವಾ 2112 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಜಸ್ಟ್ 4 ಡೇಸ್ ಅಷ್ಟೇ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದ್ದು, ಒಂದಿನ ರಜೆ ಇತ್ತು. ಓವರ್ ಆಲ್ ವೀಕ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 5.5% ಡೌನ್ ಫಾಲ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದು ವೀಕ್ ಅಲ್ಲಿ ನೋಡಬಹುದು 7.41%. ಹಾಗೆ ಜಸ್ಟ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ 9% ಗಿಂತ ಜಾಸ್ತಿ ಡೌನ್ ಆಗಿದೆ ಡೌ ಜೋನ್ಸ್. ಒಂದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿಯ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾವು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 6%. ಹಾಗೆ 5 ಡೇಸ್ ಓಪನ್ ಮಾಡಿದ್ರೆ 8.5% ಇದೆ. ಬಟ್ 2 ಟ್ರೇಡಿಂಗ್ ಸೆಷನ್ ನ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 11.5% ನಿಯರ್ಲಿ 11.5% ಡೌನ್ ಫಾಲ್ ಜಸ್ಟ್ 2 ಡೇಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ ಅದು ರೆಸಿಪ್ರೋಕಲ್ ಟ್ಯಾರಿಫ್ಸ್. ಸೊ ಟ್ಯಾರಿಫ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಜೊತೆಗೆ ಇದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯಿತು. ಜೊತೆಗೆ ಈಗಾಗಲೇ ಕೆನಡಾದಿಂದ ರಿಟಾಲಿಯೇಟರಿ ಟ್ಯಾರಿಫ್ ಅನೌನ್ಸ್ ಆಗಿದೆ. ಹಾಗೆ ಚೈನಾದಿಂದ ರಿಟಾಲಿಯೇಟರಿ ಟ್ಯಾರಿಫ್ ಅನೌನ್ಸ್ ಆಗಿದೆ. ಸೊ ಈ ಡೆವಲಪ್ಮೆಂಟ್ಸ್ ಅನ್ನು ನೋಡಿದ್ರೆ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಶುರುವಾಗಿರೋ ತರನೇ ಎನ್ವಿರಾನ್ಮೆಂಟ್ ಕಾಣ್ತಾ ಇದೆ. ಹಾಗಾಗಿನೇ ಮಾರ್ಕೆಟ್ಸ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋದು. ಶುಕ್ರವಾರದ ಸೆಷನ್ ಅಲ್ಲಿ ನಾವು ಈಗಾಗಲೇ ನೋಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ 3, 4, 5, 6% ವರೆಗೂ ಕೂಡ ಕ್ರಾಶ್ ಆಗಿದ್ದಾವೆ ಒಂದೇ ದಿನದಲ್ಲಿ. ಅದಕ್ಕೆ ಪ್ರಮುಖ ಕಾರಣನೇ ಚೈನಾ ರಿಟಾಲಿಯೇಟರಿ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ದು. ಹಾಗಾಗಿ ಈ ವಾರ ನಾವು ಟ್ಯಾರಿಫ್ ಕಡೆ ಗಮನ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಯಾವ ದೇಶ ಟ್ಯಾರಿಫ್ ಅನ್ನ ಮತ್ತೆ ಅನೌನ್ಸ್ ಮಾಡುತ್ತೆ ಅಮೆರಿಕ ಅನೌನ್ಸ್ ಮಾಡಿದ್ದಕ್ಕೆ ವಿರುದ್ಧವಾಗಿ ಅನ್ನೋದನ್ನ. ಹಾಗೆ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇರುತ್ತೆ. ನೋಡ್ಬೋದು ನೀವು ಇಲ್ಲೇ ಹೆಡ್ಲೈನ್ ಗಳಲ್ಲಿ, ಟ್ರಂಪ್ ಟ್ಯಾರಿಫ್ಸ್ ಮೈಟ್ ವರ್ಕ್ ಇನ್ ಇಂಡಿಯಾಸ್ ಫೇವರ್. ಅದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಬೇಕಂತಂದ್ರೆ ಬಹುಶಃ ಇನ್ನು 2-3 ಕ್ವಾರ್ಟರ್ ಬೇಕಾಗುತ್ತೆ. ಅಂದ್ರೆ 5-6 ತಿಂಗಳು ಅಥವಾ 9 ತಿಂಗಳು. ಓವರ್ ಆಲ್ 2025 ನಮ್ಗೆ ಬೇಕಾಗುತ್ತೆ. ಪ್ರಾಕ್ಟಿಕಲ್ ಆಗಿ ಎಲ್ಲಿ ನಮ್ಗೆ ಲಾಭ ಆಗುತ್ತೆ, ಎಲ್ಲಿ ನಮ್ಗೆ ನಷ್ಟ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈಗ ಜಸ್ಟ್ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ಪುಸ್ತಕದ ಬದನೆಕಾಯಿ ಈಗ ಎಲ್ಲೂ ಕೂಡ ನೋಡಬಹುದು. ಇಂಡಿಯಾ ಸ್ಟೇಸ್ ಮೆಜರ್ಡ್ ಅಮಿಡ್ ಟ್ರಂಪ್ಸ್ ಟ್ಯಾರಿಫ್ ವಾರ್ ಪುಷಸ್ ಫಾರ್ US ಟ್ರೇಡ್ ಡೀಲ್. ಸೊ ಸಾಧ್ಯವಾದಷ್ಟು ಮಾತುಕತೆಗಳ ಮೂಲಕ ಇಲ್ಲಿನ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅಥವಾ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಭಾರತ. ಹಾಗಾಗಿ ಹೋಗ್ತಾ ಹೋಗ್ತಾ ನಮ್ಗೆ ಇನ್ನು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಈ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ಬಟ್ ಶುಕ್ರವಾರ ಏನು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು, ಆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಡ್ಯೂ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾಳೆ ನೆಗೆಟಿವ್ ರಿಯಾಕ್ಷನ್ ಬಂದ್ರು ಕೂಡ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಎಕ್ಸ್ಪೆಕ್ಟೆಡ್ ಅಂತಾನೆ ಅಂದ್ಕೊಳ್ಬಹುದು, ಅನ್ಎಕ್ಸ್ಪೆಕ್ಟೆಡ್ ಏನಾಗಿರೋದಿಲ್ಲ. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನ ನಾವು ಈ ವಾರ ಕೂಡ ಫೋಕಸ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಕಡೆ ಬರೋದಾದ್ರೆ ಅದು US CPI ಡೇಟಾ ರಿಲೀಸ್ ಆಗುತ್ತೆ. ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ. ನೋಡಬಹುದು ಏಪ್ರಿಲ್ 10ನೇ ತಾರೀಕು 2.6% ಎಸ್ಟಿಮೇಷನ್ಸ್ ಇದೆ. ಹಿಂದಿನ ಸಲ 2.9% ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 2.8%. ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಕಡಿಮೆನೆ ಬಂತು. ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಈ ಸಲ 2.6% ಎಸ್ಟಿಮೇಷನ್ಸ್ ಇದೆ. ಎಸ್ಪೆಷಲಿ ಈಗ ಟ್ಯಾರಿಫ್ ಕೂಡ ಜಾರಿಗೆ ಬಂದಿದೆ. ಟ್ಯಾರಿಫ್ ಇಂಪ್ಯಾಕ್ಟ್ ಬಹುಶಃ ನಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದೇನೋ. ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಕೆಲವೊಂದು ಟ್ಯಾರಿಫ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಅನೌನ್ಸ್ ಮಾಡಿದ್ರು. ಹಾಗಾಗಿ ಇಲ್ಲಿ ಏನಾದ್ರೂ ಬಿಗ್ ಚೇಂಜಸ್ ಆಗುತ್ತಾ? ಇನ್ ಕೇಸ್ ಏನಾದ್ರೂ ಇಲ್ಲಿ ಬಿಗ್ ಚೇಂಜಸ್ ಆದ್ರೆ ಅಗೇನ್ ಅದು ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ಸ್ಗೆ. ಬಹುಶಃ ಈ ಮಂತ್ ಅಲ್ಲಿ ಅಂದ್ರೆ ಮಾರ್ಚ್ ಅಲ್ಲಿ ಡಿಫರೆನ್ಸ್ ಆಗಿರೋದಿಲ್ಲ. ಬಹುಶಃ ಏಪ್ರಿಲ್ ಮೇ ಇಂದ ಡಿಫರೆನ್ಸ್ ಆಗ್ಲಿಕ್ಕೆ ಶುರು ಆಗ್ಬೋದು ಇನ್ಫ್ಲೇಷನ್ ವಿಚಾರದಲ್ಲಿ. ಬಟ್ ನೋಡೋಣ, ಈ ತಿಂಗಳ ಡೇಟಾ ಕೂಡ
ತುಂಬಾನೇ ಕ್ರೂಷಿಯಲ್ ಆಗುತ್ತೆ, ಅಬ್ಸರ್ವ್ ಮಾಡಬಹುದು. ಎಸ್ಟಿಮೇಷನ್ಸ್ ಅಂತೂ 2.6% ಇದೆ. 10ನೇ ತಾರೀಕು US CPI ಡೇಟಾ ಮೇಲೆ ನಮ್ಮ ಕಣ್ಣಿರ್ಬೇಕಾಗುತ್ತೆ. ನೆಕ್ಸ್ಟ್ FOMC ಮೀಟಿಂಗ್ ನ ಮಿನಿಟ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 9ನೇ ತಾರೀಕು ನೋಡಬಹುದು. ಇದೇ 9ನೇ ತಾರೀಕು ಕಳೆದ FOMC ಮೀಟಿಂಗ್ ಅಲ್ಲಿ ಆದಂತ ಡಿಸ್ಕಷನ್ಸ್ ಹಾಗೂ ಅಲ್ಲಿ ಯಾವ ಮೆಂಬರ್ ಯಾವ ಕಡೆ ವೋಟ್ ಮಾಡಿದ್ರು, ರೇಟ್ ಕಟ್ ಮಾಡಿದ್ರ, ರೇಟ್ ಹೈಕ್ ಮಾಡ್ಲಿಕ್ಕೆ ಮಾಡಿದ್ರ ಅಥವಾ ನ್ಯೂಟ್ರಲ್ ಮಾಡಿದ್ರ ಎಲ್ಲ ಕೂಡ ಬರುತ್ತೆ. ಏನೆಲ್ಲ ಡಿಸ್ಕಷನ್ಸ್ ಆಯ್ತು ಅಂತ ಅದು ಕೂಡ ಮಾರ್ಕೆಟ್ ನ ಮೇಲೆ ಕೆಲವು ಸಲ ಇಂಪ್ಯಾಕ್ಟ್ ಮಾಡಿದ್ದನ್ನ ನಾವು ಈ ಹಿಂದೆ ನೋಡಿದ್ವಿ. ಅದರಲ್ಲೂ ಈ ಸಲದ FOMC ಮಿನಿಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಷರ್ ಮಾಡ್ತಿದ್ದಾರೆ FOMC ಗೆ ರೇಟ್ ಕಟ್ ಮಾಡಬೇಕು ಅಂತ. ಬಟ್ FOMC ರೇಟ್ ಕಟ್ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ, ಮಿನಿಟ್ಸ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅಂತ. ನೆಕ್ಸ್ಟ್ ನಾವು ನೋಡೋದಾದ್ರೆ ನಮ್ಮ RBI ಪಾಲಿಸಿ ಮೀಟಿಂಗ್ ಕೂಡ ಇದೆ ಈ ವಾರ. ಅದು ನಾಳೆಯಿಂದನೇ ಶುರುವಾಗ್ತಾ ಇದೆ. ನಾಳೆ ನಾಡಿದ್ದು ಮೀಟಿಂಗ್ ಇರುತ್ತೆ. 9ನೇ ತಾರೀಕು ಅದರ ಔಟ್ಕಮ್ ಬರುತ್ತೆ. 9ನೇ ತಾರೀಕು 10 ರಿಂದ 11 ಗಂಟೆ ಮಧ್ಯೆ RBI ಗವರ್ನರ್ ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ. ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ರೇಟ್ ಕಟ್ ಆಗುತ್ತಾ ಇಲ್ವಾ, ಫ್ಯೂಚರ್ ಇನ್ಫ್ಲೇಷನ್ ಪ್ರೊಜೆಕ್ಷನ್ಸ್ ಏನಿದೆ, ಹಾಗೆ GDP ಗ್ರೋತ್ ಪ್ರೊಜೆಕ್ಷನ್ಸ್ ಏನಿದೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಅವರ ಕಮೆಂಟ್ರಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ RBI ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡೋ ವಿಚಾರದಲ್ಲಿ. ಹಾಗಾಗಿ ರೇಟ್ ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇದೆ. ನೋಡಬಹುದು, RBI ಮಾನಿಟರಿ ಪಾಲಿಸಿ ಪನೆಲ್ ಮೇ ಕಟ್ ರೆಪೋ ರೇಟ್ ಬೈ 25 ಬೇಸಿಸ್ ಪಾಯಿಂಟ್ಸ್ ಟು 6%. ಈಗ 6.25% ಇದೆ. ಅದನ್ನ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ 6% ಗೆ ಬರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬೋದು ಅಂತ. ಹಾಗಾಗಿ ಇದನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಏನ್ ಡಿಸಿಷನ್ ನ RBI ತಗೊಳುತ್ತೆ ಅಂತ. ಜೊತೆಗೆ ರೇಟ್ ಕಟ್ ಬಗ್ಗೆ ಈಗಾಗಲೇ ಎಕ್ಸ್ಪೆಕ್ಟೆಡ್ ಮೂವ್ ಅಂತಾನೆ ಹೇಳ್ಬೋದು, ರೇಟ್ ಕಟ್ ಆಗೋದು. ಬಟ್ ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಮೂವ್ ಆಗುತ್ತೆ. ಆಗ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ನೆಗೆಟಿವ್ ಆಗಿ. ಈ ಕಡೆ ಫೋಕಸ್ ಮಾಡಬೇಕಾಗುತ್ತೆ 9ನೇ ತಾರೀಕು. ನೆಕ್ಸ್ಟ್ ನ್ಯೂಸ್ ಕಡೆ ಬಂದ್ರೆ ಅದು ರಿಸಲ್ಟ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ವಾರದಿಂದ ಅಫಿಷಿಯಲ್ ಆಗಿ Q4 ರಿಸಲ್ಟ್ಸ್ ಮೇನಿಯಾ ಶುರುವಾಗ್ತಾ ಇದೆ. ಅದರಲ್ಲೂ ದೊಡ್ಡ ಕಂಪನಿಗಳು ಅಂತಂದ್ರೆ TCS 10ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. ಹಾಗೆ ಆನಂದ್ ರತಿ ಕೂಡ 10ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದೆ. ಇನ್ನು ಹಲವು ಕಂಪನೀಸ್ ಅದಕ್ಕಿಂತ ಮುಂಚೆ ಕೂಡ ರಿಸಲ್ಟ್ಸ್ ಇದೆ. GM ಬ್ರೇವರೀಸ್ 15ನೇ ತಾರೀಕಿದೆ, ಅದು ನೆಕ್ಸ್ಟ್ ವೀಕ್ ಹೋಗುತ್ತೆ. ಮೇಜರ್ ಆಗಿ ದೊಡ್ಡ ಕಂಪನಿ ಅಂತಂದ್ರೆ ಅದು TCS. ಜೊತೆಗೆ IT ಇಂಡಸ್ಟ್ರಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಹಿಂಟ್ ನಮಗೆ ಸಿಗುತ್ತೆ TCS ರಿಸಲ್ಟ್ ನೋಡಿದ್ರೆ. ಹಾಗಾಗಿ ರಿಸಲ್ಟ್ ಸೀಸನ್ ಶುರು ಆಗ್ತಾ ಇದೆ, ಕಿಕ್ ಆಫ್ ಆಗ್ತಿದೆ ಈ ವಾರದಿಂದ. ಈ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೋ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಮುಂದಿನ ದಿನಗಳಲ್ಲಿ. ಇನ್ ಕೇಸ್ ರಿಸಲ್ಟ್ಸ್ ಅಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಬಂದ್ರೆ ಅಂತಹ ಕಂಪನಿ ಇನ್ನೂ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಈಗಾಗಲೇ ಎಷ್ಟು ಕರೆಕ್ಷನ್ ಆಗಿದೆ ಗೊತ್ತಿಲ್ಲ, 10% ಆಗಿರ್ಬೋದು, 20 ಆಗಿರ್ಬೋದು, 30 ಆಗಿರ್ಬೋದು, ಬೇರೆ ಯಾವುದೇ ಕಂಪನಿ ಆಗಲಿ. ಇನ್ ಕೇಸ್ ರಿಸಲ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಇನ್ನೂ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಆ ಕಂಪನೀಸ್. ಹಾಗಾಗಿ ರಿಸಲ್ಟ್ಸ್ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಈ ವಾರದಿಂದ, Q4 ಸೀಸನ್ ಯಾವ ರೀತಿ ಇರುತ್ತೆ ಅಂತ. ಇನ್ನು FISDAS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಂತೂ FISDAS ಇಬ್ರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ನೋಡಬಹುದು, 3483 ಕೋಟಿ, 1720 ಕೋಟಿ ಇಬ್ರು ಕೂಡ ಸೆಲ್ ಮಾಡಿದ್ದಾರೆ. ಹಾಗೆ FIS ಇಲ್ಲಿವರೆಗೂ ಈ ತಿಂಗಳಲ್ಲಿ 13,730 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 5,600 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವರಿಂದ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಎಸ್ಪೆಷಲಿ ಸೋಮವಾರದ ಸೆಷನ್ ಅಲ್ಲಿ ಏನ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸೆಲ್ ಆಫ್ ಕೊಂಡು ಬಂದಿರೋದ್ರಿಂದ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲೂ ಅದೇ ರೀತಿ ಸೆಲ್ ಆಫ್ ಇರುತ್ತಾ ಅಥವಾ ಸೆಲ್ ಮಾಡಲ್ವಾ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕುತೂಹಲ ಕೂಡ ಇದೆ ಇನ್ವೆಸ್ಟರ್ಸ್ಗೆ. ಇನ್ನು ನೆಕ್ಸ್ಟ್ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇದೆ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ, ರಿಸೆಷನರಿ ಫಿಯರ್ಸ್ ಜಾಸ್ತಿ ಆಗೋದು ಕ್ರೂಡ್ ಅನ್ನ ಕೆಳಗಡೆ ತಗೊಂಡೋಗುತ್ತೆ. ಅದೇ ಆಗ್ತಾ ಇರೋದು. ಆಸ್ ಆಫ್ ನಾವು ನೋಡಬಹುದು 65-66 ರೇಂಜ್ ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. ನೋಡೋಣ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ರೂಪಿ ಕಡೆ ಬಂದ್ರೆ 85.53 ನಲ್ಲಿದೆ. ಇತ್ತೀಚೆಗೆ ಒಳ್ಳೆ ಅಪ್ರಿಸಿಯೇಷನ್ ಆಗಿದೆ ಡಾಲರ್ ಎದುರುಗಡೆ ರೂಪಿ ಸ್ಟ್ರಾಂಗ್ ಆಗೋದು ಕೂಡ ನಮ್ಮ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ರಿಸೆಷನರಿ ಫಿಯರ್ಸ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಡಾಲರ್ ವೀಕ್ ಆಗುತ್ತೆ, ರೂಪಿ ಸ್ಟ್ರಾಂಗ್ ಆಗುತ್ತೆ. ರೂಪಿ ಸ್ಟ್ರಾಂಗ್ ಆಗೋದು ನಮಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ನಂತರ ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲೂ ಕೂಡ ಇತ್ತೀಚೆಗೆ ಡಿಸೆಂಟ್ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 1800 ರೂಪಾಯಿ ಇಂದ ಡೌನ್ ಆಗಿತ್ತು. ಇವತ್ತು ನಿನ್ನೆ ಒಂದ್ ಸ್ವಲ್ಪ ಅಪ್ ಕೂಡ ಆಗಿದೆ 600 ಪ್ಲಸ್. ಇವನ್ ಕಮೋಡಿಟೀಸ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಮೊನ್ನೆಯ ಟ್ರಂಪ್ ಡಿಸಿಷನ್ಗೆ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಪರ್ವಸಿವ್ ಕಮಾಡಿಟೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. 7th ಏಪ್ರಿಲ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಸೈಮೆನ್ಸ್ ನ ಸ್ಪಿನ್ ಆಫ್ ಇದೆ. ಹಾಗೆ NB ಟ್ರೇಡ್ ಸ್ಟಾಕ್ ಸ್ಪ್ಲಿಟ್ ಇದೆ. ಇದು ಕೂಡ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. ಇನ್ನು ಕೆಲವು ಕಂಪನೀಸ್ ಇಂಟರಿಮ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಲ್ಲಿರುತ್ತವೆ. ಈ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.